ತಾತ್ಕಾಲಿಕವಾಗಿ ಏನಾದರೂ ಪ್ರಕ್ರಿಯೆ ಕೊಡಿಸ್ಲಿಕ್ಕೆ ಅಲ್ಲ, ಈಗಾಗಲೇ ನಿನ್ನೆ ತಾವು ನೋಡಿದ್ರಿ ಅಂತ ಕಾಣಿಸುತ್ತೆ. ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಅದನ್ನು ಮೆನ್ಷನ್ ಮಾಡಿದರು. ಕುಮಾರಸ್ವಾಮಿಯವ್ರ ಬಗ್ಗೆ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ನಿರಾಣಿ ಅವ್ರ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲಯಂಟಿಗೆ ನೀವು ಯಾಕೆ ಹಿಂಗೆ ತರಾತುರು ತೀರ್ಮಾನ ಮಾಡಿದ್ದೀರಿ ಅಂಥೇಳಿ ನೆನ್ನೆ ಆರ್ಗ್ಯುಮೆಂಟಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ಮುಂದೆ ರಾಷ್ಟ್ರಪತಿಗಳಿಗೆ ಹೋಗುವಾಗಲಿ ಅಥವಾ ಗವರ್ನರಿಗೆ ಹೋಗುವಾಗಲಿ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಅದೇ ಇವತ್ತು ಪಾಕ್ಸೋ ಕೇಸ್ ಇವತ್ತು ಬಂದಿದೆ. ನಮ್ಮ ವಕೀಲರು ಅಟೆಂಡ್ ಮಾಡ್ತಾರೆ, ಅಶೋಕ್ ನಾಯ್ಕ್ ಅವರು ಮಾಡಿ ಏನು ತೀರ್ಮಾನ ಬರುತ್ತೆ ನೋಡಿ. ಅಕಸ್ಮಾತ್ ಮೇಲ್ಮನವಿ ಹೋಗೋಕ್ಕೆ ಸಿದ್ಧತೆ ನಡೆಸಿದ್ದೀರಾ? ಯಾವುದು ಪೋಕ್ಸೋ ಕೇಸಲ್ಲಿ ಏನಾದರೂ ಹೋಗ್ತೀರಾ ಸರ್? ಅದು ಯಾವುದು ಯಡಿಯೂರಪ್ಪನವ್ರ ವಿಚಾರದಲ್ಲಿ ಅದನ್ನು ನೋಡೋಣ. ತೀರ್ಮಾನ ಬಂದಾದ್ಮೇಲೆ ತಾನೇ ಅದೆಲ್ಲ ಯೋಚನೆ ಬರೋದು. ಬರೋಕ್ಕೆ ಮುಂಚೆನೇ ನಾವು ಕುಲಾವಿ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಪರಪ್ಪನಗರದ ಕೆಲ ರೌಡಿಗಳು ಜೈಲಲ್ಲಿ ಇದ್ಕೊಂಡೆ ಕೊಲೆ ಸ್ಕೆಚ್ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಇಂಥ ಆಂತರಿಕ ತನಿಖೆಯಲ್ಲಿ ಇದು ಇಬ್ಬರು ರೌಡಿಗಳ ಬಗ್ಗೆ ಸಾಕ್ಷಿ ಕೊಲೆ ಸ್ಕೆಚ್ ಆಗಿರೋದೆಲ್ಲ ನನಗೇನು ಗೊತ್ತಿಲ್ಲ. ಆದರೆ ಯಾರಿಗೆ ಈಗೇನಲ್ಲಿ ನಾವು ಘಟನೆ ನಡೀತು ಆ ಹಿನ್ನೆಲೆಯಲ್ಲಿ ನಾವು ಭದ್ರತೆಯನ್ನು ಹೆಚ್ಚು ಮಾಡಿದ್ದೇವೆ ಮತ್ತು ಮಾನಿಟ್ರಿಂಗ್ ಕೂಡ ಹೆಚ್ಚು ಮಾಡಿದ್ದೇವೆ. ಅದರಿಂದ ಯಾರಿಗೂ ಅಷ್ಟು ಸುಲಭನಾಗಿ ಬೇರೆ ಏನೇನು ಮಾಡೋಕ್ಕೂ ಆಗೋದಿಲ್ಲ. ಸರ್ ಇನ್ನೊಂದು ಸರ್, ಈ ಮುಂದಿನ ಸೆಪ್ಟೆಂಬರ್ 22ಕ್ಕೆ UPSC ಎಕ್ಸಾಮ್, ಅವತ್ತೇ PSI ಎಕ್ಸಾಮ್ ಕೂಡ ಇದೆ ಅನ್ನೋದು. ಅಂದರೆ ಮೊನ್ನೆ ಕೂಡ ಕ್ಲಾಶ್ ಆಯಿತು ಇದೇ ರೀತಿ KS ಎಕ್ಸಾಮ್, ಇದು ರೀತಿ ಅದೇ ಕ್ಲಾಶ್ ಆಗ್ತಾ ಇದೆ ಅನ್ನೋಂಥದ್ದು. ಒಂದೇ ದಿನ 3 ಎಕ್ಸಾಮ್ ಬಿದ್ದಿದೆ ಅಂತ ಸರ್. ಕರ್ನಾಟಕದಿಂದ ಹಲವಾರು ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆ ಬರೀತಾ ಇದ್ದೀವಿ ಸರ್. ಈಗ ಸೆಪ್ಟೆಂಬರ್ 22ಕ್ಕೆ PSI ಬರೋದ್ರಿಂದ ನಮ್ಮದು ಯಾರು ಪ್ರಶ್ನವರ ಕೊನೆಗರು ಅದೊಂದು ಕ್ಲಾಶ್ ಆಗ್ತಿದೆ ಅದನ್ನು ನೋಡೋಣ, ಪರಿಶೀಲನೆ ಮಾಡಿಸ್ತೀವಿ. ಒಂದು ವೇಳೆ ಸಾಧ್ಯತೆ ಇದ್ದರೆ ಈಗಾಗಲೇ ನಾವು ಡೇಟ್ ಅನೌನ್ಸ್ ಮಾಡಿದ್ದೇವೆ. ಒಂದು ವೇಳೆ ಸಾಧ್ಯತೆ ಇದ್ದರೆ ಅಥವಾ ರೆಪ್ರೆಸೆಂಟೇಷನ್ಸ್ ಏನಾದ್ರು ಹೆಚ್ಚಿಗೆ ಬಂದಿದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಆದರೆ ಅದೇ ಎಕ್ಸ್ಕ್ಯೂಸ್ ಇಟ್ಕೊಂಡು ಪದೇ ಪದೇ ನಾವು ಮುಂದಕ್ಕೆ ಹಾಕೋದಿದ್ರೆ ಈಗಾಗಲೇ ಭಾಳ ನಿಧಾನ ಆಗಿದೆ. ನಮಗೆ PSI ರೆಕ್ರೂಟ್ಮೆಂಟದ್ದು ಭಾಳ ಸ್ಮೂತಾಗಿ ನಡೀತಾ ಇತ್ತು. ಹಿಂದೆ ನಾನು ಸಚಿವನಾಗಿದ್ದಾಗ, ಇದೇ ಖಾತೆಯಲ್ಲಿ ಸಚಿವನಾಗಿದ್ದಾಗ ನಾವು ಸಾವಿರಾರು ಜನನ ರೆಕ್ರೂಟ್ ಮಾಡಿದ್ದೀವಿ. ಯಾವುದೇ ಅಡೆತಡೆ ಇಲ್ಲದೇ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. PSI ಹಗರಣ ಆಯಿತು ಮತ್ತು ಈಗ ಪರೀಕ್ಷೆ ಮಾಡಿ ಅದು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಕೋರ್ಟು ಕಚೇರಿ ಎಲ್ಲ ಹಾಕಿದ್ದಾರೆ. ಆದರೂ ನಾವೀಗ ತೀರ್ಮಾನ ತೊಗೊಳ್ತಾ ಇದ್ದೀವಿ. ನಮ್ಗೆ ಯಾವುದೇ ಡೈರೆಕ್ಷನ್ ಏನು ಬಂದಿಲ್ಲ ಕೋರ್ಟಿಂದ. 402 ರೆಕ್ರೂಟ್ಮೆಂಟಿಗೆ ಅದಕ್ಕೂ ಕೂಡ ಎಕ್ಸಾಮ್ ಮಾಡೋದಕ್ಕೆ ಈಗಾಗಲೇ ಅನೌನ್ಸ್ ಮಾಡಿದ್ವಿ. UPSC ನಮಗೆ ಅದು ಅವರು ಡೇಟ್ ಮಾಡೋದಕ್ಕೆ ಮುಂಚೆನೇ ನಾವು ಡೇಟ್ ಮಾಡಿದ್ದೀವಿ. ನೋಡೋಣ, ವಿಚಾರ ಮಾಡ್ತೀನಿ. DK ಶಿವಕುಮಾರ್ ಅವರು ಸರ್ಕಾರದ ತೀರ್ಮಾನವನ್ನು ಹೈಕೋರ್ಟ್ ಎತ್ತಿರ್ಬೋದು ಸರ್. ಈಗ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಸರ್. CBI ಮತ್ತೆ ಯತ್ನಾಳ್ ಸುಪ್ರೀಂ ಕೋರ್ಟ್ ಹೋಗ್ತಾರಂತೆ. ಅದೇ ವಿಚಾರದಲ್ಲಿ ಹೋಗ್ಬೋದು. ನನಗೇನು ಅವರು ಹೇಳಿಲ್ಲ. ಅವರು ತೀರ್ಮಾನ ಅವ್ರಿಗೆ ಬಿಟ್ಟಿದ್ದಲ್ಲ, ಅದು ಖಾಸಗಿ ಇದು. ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಹೈಕೋರ್ಟ್ ಏನೂ ತೀರ್ಮಾನ ತಗೊಳ್ಳಿಲ್ಲ, ವಾಪಸ್ ತಗೊಂಡಿದ್ದೀವಿ ಸರ್. ಸುಪ್ರೀಮಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ. ಇದು ರಾಜ್ಯದ ಸ್ವಾಯತ್ತ ಮತ್ತು ಕೇಂದ್ರದ ಅಧಿಕಾರದ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರು. ಏನಾಗುತ್ತೆ ಅಂದರೆ ಈ ಕೇಂದ್ರ ಮತ್ತು ರಾಜ್ಯದ ಎರಡೂ ಯಾವಾಗಲೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಈ ಎರಡೂ ಕೇಂದ್ರ ಮತ್ತು ರಾಜ್ಯದ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಈ ಸಂದರ್ಭದಲ್ಲಿ ಅವರೇ ಹೇಳಿರುವ ಹಾಗೆ ನೀವು ಅಲ್ಲಿ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಹೋಗೋದಿದ್ದರೆ, ಹೋಗದೇ ಇದ್ದರೆ ಅದು ಅಲ್ಲಿಗೆ ಮುಗಿಯುತ್ತೆ. ಹೋಗೋದಿದ್ದರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಅವಕಾಶ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ. ನೋಡಬೇಕು ಅವ್ರು ಏನು ಮಾಡ್ತಾರೆ. ಪರಮೇಶ್ವರ್ ಅವ್ರಿಗೆ ಪ್ರಮೋಷನ್ ಸಿಕ್ಕರೆ ಖುಷಿ ಪಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅದೇನು ಹೌದಾ? ಹಾಗಾದರೆ ನನಗೂ ಖುಷಿ.